ಪ್ರತಿ ವರ್ಷದಂತೆ ಚಿಂಚಲಿ ಶ್ರೀ ಮಾಯಕ್ಕ ದೇವಿ ಜಾತ್ರೆ ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ. ಕರ್ನಾಟಕದ ದೊಡ್ಡ ಜಾತ್ರೆಗಳಲ್ಲಿ ಒಂದಾದ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಚಿಂಚಲಿ ಗ್ರಾಮದ ಶ್ರೀ ಮಾಯಕ್ಕ ದೇವಿ ಸುಮಾರು 1 ತಿಂಗಳವರೆಗೆ ನಡೆಯುವ ಜಾತ್ರೆ. ಮಹಾರಾಷ್ಟ್ರ, ಗೋವಾ, ಕರ್ನಾಟಕದಿಂದ 6 ಲಕ್ಷಕ್ಕಿಂತ ಹೆಚ್ಚು ಬರುವ ಭಕ್ತರಿಗೆ ಸತತ 14 ವರ್ಷದಿಂದ ಅನ್ನದಾಸೋಹ ಮಾಡುತ್ತಿರುವ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟ್ಟಿ ತಾಲೂಕಿನ ಬಂಡಿಗಣಿ ಮಠದ ಚಕ್ರವರ್ತಿ ದಾನೇಶ್ವರ ಅಜ್ಜರು ಈ ವರ್ಷವೂ ಕೂಡ ಬಗೆ ಬಗೆಯ ಅಡುಗೆ ಮಾಡಿ 3 ದಿನಗಳ ಕಾಲ ನಿರಂತರ ಲಕ್ಷಾಂತರ ಬಂದಂತ ಭಕ್ತರಿಗೆ ಅನ್ನದಾಸೋಹ ಮಾಡಿದರು. ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಕೋಟ್ಯಾಂತರ ಭಕ್ತರನ್ನು ಹೊಂದಿರುವ ಬಂಡಿಗಣಿ ಮಠದ ಅಜ್ಜಾರು ಹಾಗೂ ಭಕ್ತರು ಅಜ್ಜರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡರು. ನಂತರ ಬಂಡಿಗಣಿ ಮಠದ ಅಜ್ಜಾರು ಹಿತವಚನ ನುಡಿದರು. ಜಗತ್ತಿನಲ್ಲಿ ಅನ್ನದಾನ ಮಹಾಶ್ರೇಷ್ಠ, ಅನ್ನಕ್ಕೆ ಭೇದವಿಲ್ಲ. ಹಾಗೆ ಮೂಢನಂಬಿಕೆಗೆ ಒಳಗಾಗದೆ ಜಾತಿ ಧರ್ಮ ಬಿಟ್ಟು ಮನುಷ್ಯತ್ವದಿಂದ ಬಾಳಿ ಪ್ರೀತಿ ದಾನ ಧರ್ಮ ಮಾಡಿ ಒಳ್ಳೆ ರೀತಿಯಿಂದ ಸಹಬಾಳ್ವೆ ನಡೆಸಿ ದೇವರು ನಿಮಗೆ ಒಳ್ಳೆತನಕ್ಕೆ ಎಂದಿಗೂ ಕೈ ಬಿಡುವುದಿಲ್ಲ ಮತ್ತು ಜಾತ್ರೆಗೆ ಬಂದ ಭಕ್ತರು ಒಳ್ಳೆ ಮನಸ್ಸಿನಿಂದ ಭಕ್ತಿಯಿಂದ ಬನ್ನಿ. ಶ್ರೀ ಮಾಯಕ್ಕ ದೇವಿ ನಿಮ್ಮ ಬದುಕಿನಲ್ಲಿ ಒಳ್ಳೆಯದು ಮಾಡುತ್ತಾಳೆ. ನಂತರ ಚಿಂಚಲಿ ಶ್ರೀ ಮಾಯಕ್ಕ ದೇವಿಯ ಮಹಿಮೆ ಬಗ್ಗೆ ವಿಸ್ತಾರವಾಗಿ ತಿಳಿಸಿದರು. ಚಿರಂಜೀವಿಗಳಿಗೆ ಪೂಜ್ಯ ಅಪ್ಪಾಜಿಯವರು ಸನ್ಮಾನವನ್ನ ಮಾಡ್ಬೇಕಂತ ಹೇಳಿ ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಎಲ್ಲಪ್ಪನ बाबे आना की बाबा गिरने को गावा ने नालका पर बाबू राहवाल से सचिन बिराजदार कर्नाटक राज्य में बंडिगनी मठ श्री बसव गोपाल नीलमानिक मठ से दासोह सेवा चलता है. दासोह सेवा 282 ठिकाणी सभी जगह पे ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಚಿಂಚಲಿ ಗ್ರಾಮದ ಮಾಯಕ್ಕ ದೇವಿ ಜಾತ್ರೆ ನಿಮಿತ್ತವಾಗಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಟ್ಟಿ ತಾಲೂಕಿನ ಸುಕ್ಷೇತ್ರ ಬಂಡಿಗಿಣಿ ಮಠದ ದಾಸೋಹ ರತ್ನ ಚಕ್ರವರ್ತಿ ದಾನೇಶ್ವರ ಅಪ್ಪಾಜಿಯವರು ಇಡೀ ಜಾತ್ರೆಗೆ ಬರುವಂತಹ ಎಲ್ಲ ಸಕಲ ಸದ್ಭಕ್ತರಿಗೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಉಚಿತವಾಗಿ ಇದಕ್ಕೆಲ್ಲ ಕಾರಣ ಸತ್ಸಂಗ ಇಲ್ಲದಕ್ಕಾಗಿ ದುಷ್ಟನಕ್ಕೆ ಈ ನಮ್ಮ ದೇಶದ ಯುವಕರೆಲ್ಲ ಬೆಳೆದಿರ್ತಾರೆ. ಅದಕ್ಕಾಗಿ ಸತ್ಸಂಗ ಇಲ್ಲ ಆಗೈತಿ. ಆ ಸತ್ಸಂಗ ಮಾಡಿಸೋರಾಗೇ 70,000 ಮಠ ಅದಾವ. 70,000 ಮಠದ ಸ್ವಾಮಿಗಳೆಲ್ಲ ಎದ್ದು ನಿಂತ ಈ ದುಷ್ಟ ಚಟ್ಟಕ್ಕೆ ಬೆಳೆದಂಗೆ ತಮ್ಮ ಭಕ್ತನ ತಮ್ಮ ತೋಟದೊಳಗೆ ಇಟ್ಕೊಳ್ಳೋಕೆ ಸಾಧ್ಯ. ಪ್ರತಿನಿಧಿ ರಾಕೇಶ್ ನಸಲಾಪುರೆ.